ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಪ್ರತಿಷ್ಠೆ. ಒಮ್ಮೆ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಮುಷ್ಕರ ನಡೆಸ್ತಾ ಇರ್ತಾರೆ. ಹುಡುಗರು ಕಾಲೇಜಿನ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇರ್ತಾರೆ. ಇದನ್ನೆಲ್ಲ ಪ್ರಾಧ್ಯಾಪಕರು ನೋಡ್ತಾ ಇರ್ತಾರೆ. ಒಬ್ಬ ಪ್ರಾಧ್ಯಾಪಕ ಕೋಪ ನೆತ್ತಿಗೆ ಇರುತ್ತೆ. ಸಿಟ್ಟಿನಿಂದ ವಿದ್ಯಾರ್ಥಿಗಳು ನೀವೆಲ್ಲ ಕೊಳೆತ ತಲೆಯ ಕತ್ತೆಗಳು ಅಂತ ಬೈದ್ ಬಿಡ್ತಾರೆ. ವಿದ್ಯಾರ್ಥಿಗಳಿಗೆ ಎಲ್ಲಿತ್ತೋ ಕೋಪ ಬಂದು ಇವರನ್ನು ಹೊಡೆಯೋಕೆ ಅಂತ ಅಟ್ಟಿಸ್ಕೊಂಡು ಓಡ್ತಾ ಇರ್ತಾರೆ. ಗಾಬರಿಗೊಂಡ ಪ್ರಾಧ್ಯಾಪಕ ಅಲ್ಲಿ ಇಲ್ಲಿ ಓಡಾಡಿ ಕೊನೆಗೆ ಇನ್ನೊಬ್ಬ ಲೆಕ್ಚರರ್ ಹತ್ರ ಹೋಗ್ತಾರೆ. ಹೋಗಿ ಸ್ವಾಮಿ ನನ್ನನ್ನ ಕಾಪಾಡಿ ಅಂತ ಹೇಳ್ತಾರೆ. ಆ ಲೆಕ್ಚರರ್ ತುಂಬಾ ಒಳ್ಳೆಯವರಾಗಿದ್ರಿಂದ ಸರಿ ಈ ಕಬೋರ್ಡ್ ಅಲ್ಲಿ ಔತ್ಕೊಂಡಿರಿ ಅಂತ ತಮ್ಮ ಕಬೋರ್ಡ್ ಅನ್ನ ಓಪನ್ ಮಾಡ್ಬಿಟ್ಟು ಕೂರಿಸ್ತಾರೆ. ಸ್ವಲ್ಪ ಹೊತ್ತಾಗಿದ ತಕ್ಷಣ ಎಲ್ಲಾ ಮಕ್ಕಳು ಬಂದು ಎಲ್ಲರನ್ನೂ ಹುಡುಕಿ ಹೋಗ್ತಾರೆ. ಎಲ್ಲೂ ಸಿಗದೆ ಇದ್ದಾಗ ಎಲ್ಲೋ ಹೊರಟೋಗಿದ್ದಾರೆ ಲೆಕ್ಚರರು ಅಂತ ಹೇಳಿ ಹೊರಟೋಗ್ತಾರೆ. ನಾನು ಬದುಕೊಂಡೆ ಅಂತ ಹೇಳೋ ಬದಲು ಹೋಗಿ ಪ್ರಿನ್ಸಿಪಲ್ಗೆ ಈ ಲೆಕ್ಚರರು ಕಂಪ್ಲೇಂಟ್ ಕೊಡ್ತಾರೆ. ಸ್ವಾಮಿ ನನ್ನನ್ನ ಒಂದು ಮರದ ಬೀರುವಿನಲ್ಲಿ ಬಚ್ಚಿಟ್ಟಿದ್ದಾರೆ. ಈ ಲೆಕ್ಚರರು ನನ್ನ ಗೌರವಕ್ಕೆ ಪ್ರತಿಷ್ಠೆಗೆ ಅವಮಾನ ಮಾಡಿದ್ದಾರೆ. ನಾನೊಬ್ಬ ಲೆಕ್ಚರರು ಅನ್ನೋದನ್ನ ಮತ್ತೆ ಈ ಲೆಕ್ಚರರ್ ನೋಡಿ ನನ್ನನ್ನ ಹೀಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಸ್ವಾಮಿ ಅವರು ಉತ್ತರ ಕೊಡ್ತಾರೆ, ಆ ಪರಿಸ್ಥಿತಿಯಲ್ಲಿ ಖಾಲಿ ಇದ್ದಿದ್ದು ಆ ಮರದ ಬೀರು ಒಂದೇ ನನ್ನ ಹತ್ರ. ನನ್ನ ಬಳಿ ಇದ್ದಂತಹ ಬೇರೆ ಕಬೋರ್ಡ್ಗಳಲ್ಲಿ ಬೇಡವಾಗಿರೋ ವಸ್ತುಗಳೆಲ್ಲ ತುಂಬಾ ಇತ್ತು. ಅದ್ರ ಜೊತೆ ಇವರನ್ನು ಕೂರಿಸಿದ್ರೆ ಉಸಿರು ಕಟ್ಟದಂಗ ಆಗುತ್ತೆ. ಹಾಗಾಗಿ ನಾನು ಕೂರಿಸ್ಲಿಲ್ಲ. ನೆಕ್ಸ್ಟ್ ಎಲ್ಲ ಈ ತರ ಯಾವ್ದಾದ್ರು ಸ್ಟ್ರೈಕ್ ಆದ್ರೆ ದಯವಿಟ್ಟು ನನಗೆ ಒಂದು ವಜ್ರ ವೈಡೂರ್ಯ ಇರುವಂತಹ ಚಿನ್ನದ ಬೀರುವನ್ನು ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೋತೀನಿ. ಮುಂದೆ ಈ ತರ ಯಾವ್ದಾದ್ರು ಘಟನೆ ಸಂಭವಿಸಿದಾಗ ಅವರನ್ನ ಸಂರಕ್ಷಿಸಲು ನನಗೆ ಈಸಿ ಆಗತ್ತೆ ಅಂತ ಹೇಳ್ತಾರೆ. ಆಗ ಪ್ರಿನ್ಸಿಪಲ್ ಅವರು ಜೋರಾಗಿ ನಕ್ಕಿ, ಅಲ್ಲ ರೀ ಏನೋ ಜೀವ ಉಳಿತು ಅಂತ ಹೇಳೋದ್ ಬಿಟ್ಟು ಹೋಗಿ ಇವ್ರ ಬಗ್ಗೆ ಇಲ್ಲೇನೆ ಕಂಪ್ಲೇಂಟ್ ಕೊಡ್ತಿರಲ್ಲ, ನಿಮ್ಗೆ ಎಷ್ಟೋ ಬುದ್ಧಿ ಇಲ್ವಾ ಅಂತ ಬೈದ್ ಕಳಿಸ್ತಾರೆ. ಹೀಗೆ ನಮ್ಮ ಜೀವನದಲ್ಲೂ ಕೂಡ ಎಷ್ಟೊಂದು ಜನ ನೀವೇನೇ ಕೆಲಸ ಮಾಡಿದ್ರು ರೆಕಗ್ನೈಸ್ ಮಾಡೋದೇ ಇಲ್ಲ. ನೀವು ಮಾಡಿದಂತಹ ಒಳ್ಳೆ ಉಪಕಾರಗಳನ್ನ ನೆನಪಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಅದ್ರ ಬದಲು ನೀನು ಅದು ಮಾಡಿಲ್ಲ, ಇದು ಮಾಡ್ಬೋದಿತ್ತು ಅನ್ನೋದನ್ನ ಹೇಳ್ತಾ ಇರ್ತಾರೆ. ಗ್ರಾಟಿಟ್ಯೂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.